ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಸುಮಾರು ಒಂದು 5 ವರ್ಷದಿಂದ ಪೂಜೆ ಸಾಮಾನ್ಯ ಯೂಸ್ ಮಾಡಿರೋದನ್ನ ಇವಾಗ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೆಲ್ಲ ಪ್ರಾಡಕ್ಟ್ಗಳನ್ನ ದೇವ್ರ ಮನೆಗೆ ಏನೇನು ಪೂಜೆ ಸಾಮಾನು ತೊಗೊಬಂದಿದ್ದೀನಿ ಅಂತ ತೋರಿಸಿ, ಇವತ್ತು ಶುಕ್ರವಾರ, ಸೊ ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಶುಕ್ರವಾರ ಆಲ್ಮೋಸ್ಟ್ ನಾನು ದೇವ್ರ ಮನೆ ಕ್ಲೀನ್ ಮಾಡೋದು ಇಲ್ಲ, ಕಳಶನ ಕೂಡ ತೆಗಿಯೋದಿಲ್ಲ. ಇವಾಗ ಹೊಸ ಕಳಶ ಇಡೋದ್ರಿಂದ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇನ ತಂದಿದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಅವರು ಕೂಡ ವಿಡಿಯೋ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಸೊ ಬನ್ನಿ ಏನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತೀನಿ. ಬೇಡಮ್ಮ, ಈ ಬ್ಯಾಗಲ್ಲಿ ಐಟಮ್ಸ್ ಇದೆ. ತೊಗೊಂಬಂದು ಎತ್ತಿಕ್ಕಿದೆ, ನೆನೆ ತೊಗೊಂಬಂದಿದ್ದೆ. ಹಂಗೆಲ್ಲ ಆಡಬಾರ್ದು. ನೀರು ಸುಮ್ಮನೆ ಅವೆಲ್ಲ ಮುಟ್ಬೇಡ. ಸೊ ಈ ಬೇಗಲೇ ಪ್ರತಿಯೊಂದು ಏನೆಲ್ಲ ತೊಗೊಂಡಿದ್ದೀನೋ ಎಲ್ಲ ಐಟಮ್ಸ್ ಇದರಲ್ಲೇ ಇದೆ. ನೆನ್ನೆ ಸ್ವಲ್ಪ ರೆಡಿ ಮಾಡಬೇಕಿತ್ತು, ಬಟ್ ನನಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಏನೂ ರೆಡಿ ಮಾಡೋದಕ್ಕಾಗಲಿಲ್ಲ. ಇವತ್ತು ರೆಡಿ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಒನ್ನು ನಮ್ಮ ಮನೇಲಿ ದೀಪ ಡೈಲಿ ವ್ಯೂವರ್ಸಿಗೆ ಗೊತ್ತಿರುತ್ತೆ ಎಷ್ಟು ಚಿಕ್ಕದು ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವೆರಡು ದೀಪಗಳನ್ನ ತೊಗೊಂಡೆ. ಸೊ ಚೆನ್ನಾಗಿದೆ ದೀಪಗಳು. ಸೊ ಮುಂದೆ ನೋಡಿ, ಡಿಸೈನ್ ಎಲ್ಲ ಈ ಥರ ಇದೆ. ನನಗೆ ಮೇಯ್ನಾಗಿ ದೀಪಗಳು ತಗೊಳ್ಳೋ ಉದ್ದೇಶ ಇದ್ದಿದ್ದು ಗಣಪತಿ ಹಬ್ಬಕ್ಕೆ ಗಣೇಶ ಕೂರಿಸ್ತೀವಲ್ಲ, ಆ ಟೈಮಲ್ಲಿ ನನಗೆ ದೀಪಗಳು ಬೇಕಿತ್ತು. ಆ್ಯಕ್ಚುಲಿ ಇದಕ್ಕಿಂತ ದೊಡ್ಡ ದೀಪ ಬೇಕು ನನಗೆ. ಇದು ಸದ್ಯಕ್ಕೆ ಡೈಲಿ ಯೂಸ್ಗೆ ಅಂತ ತೊಗೊಂಡಿದ್ದೀನಿ. ಅಕಸ್ಮಾತ್ ಏನಾದರೂ ಗಣೇಶ ಹಬ್ಬ ಟೈಮಲ್ಲಿ ನನಗೆ ದೊಡ್ಡ ದೀಪಗಳನ್ನ ತೊಗೊಳೋದಕ್ಕಾಗಲ್ಲ ಅಂತಂದರೆ ಇವನ್ನೇ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು, ಡೈಲಿ ಯೂಸ್ಗೂ ಆಗುತ್ತೆ, ಹಬ್ಬಗಳ ಟೈಮಲ್ಲೂ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಇವೆರಡು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ಇವೆರಡು ದೀಪ ತೊಗೊಂಡೆ. ಇವೆರಡು ತೊಗೊಂಡಿದ್ದೀನಿ. ಇದೊಂದು ತಾವರೆ ಬಟ್ಲು ಮತ್ತು ಇದೊಂದು ಕಳಶ. ಸೊ ಮುಂಚೆ ಕಳಶ ಇಟ್ಟಿರೋದು ಸ್ವಲ್ಪ ಅದು ಚೆನ್ನಾಗಿಲ್ಲ ಅಂತ ಅಲ್ಲ, ಈ ಥರ ಯೂಸ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ತೊಗೊಂಡಿದ್ದೀನಿ. ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಸೊ ವೆಲ್ಡ್ ಮಾಡಿಸಿದ್ರೂ ಕೂಡ ಚೆನ್ನಾಗಿರುತ್ತೆ. ಈಗ ಸದ್ಯಕ್ಕೆ ವೆಲ್ಡ್ ಮಾಡಿಸೋದೇನು ಬೇಡ, ಹಿಂಗೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ತು ಇಷ್ಟ ಆಯಿತು. ಕ್ವಾಲಿಟಿ ಕೂಡ ಚೆನ್ನಾಗಿದ್ದಾವೆ. ದೀಪಗಳು ಅಷ್ಟೇ ತುಂಬ ತೂಕ ಇದೆ. ಸೊ ಒಂದು ಸಲ ತಗೊಳ್ಳೋದು ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಇವೆರಡು ಚೆನ್ನಾಗಿದೆ ಡಿಸೈನ್ ಎಲ್ಲ. ಸೊ ಇದು ಅಷ್ಟೇ. ಸೊ ನಾನು ಮುಂಚೆ ಸ್ಟೀಲ್ ಬಟ್ಲು ಯೂಸ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಯಾರೋ ಒಂದಿಬ್ಬರು ಹೇಳಿದ್ರಂತ ಸ್ಟೀಲ್ದೆಲ್ಲ ಯೂಸ್ ಮಾಡಬಾರ್ದು ದೇವ್ರ ಮನೇಲಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಇದೊಂದು ತಾವರೆ ಬಟ್ಲನ್ನು ಇದೊಂದು ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿದೆ. ಎಲ್ಲ ನಾನೇ ಸೆಲೆಕ್ಟ್ ಮಾಡಿ ತೊಗೊಂಡಿರೋದು. ನಮ್ಮ ಮನೆಗೆ ಇದೇ ಬೇಕು ಅದೇ ಬೇಕು ಅಂತ ಹೇಳ್ಬಿಟ್ಟು, ನಮ್ಮ ಮನೆಯವರು ಇದ್ಯಾಕೆ ಅದ್ಯಾಕೆ ಅಂತ ಇದ್ರು. ಇಲ್ಲ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡೆ. ಇನ್ನು ನೆಕ್ಸ್ಟ್ ಒನ್ನು ಇದು ಕರ್ಪೂರ ಬೆಳಗಕ್ಕೂ ಆಗುತ್ತೆ, ಮತ್ತು ಸಾಂಬ್ರಾಣಿಗೂ ಆಗುತ್ತೆ. ಇದು ಫೋನ್ ಸಾಂಬ್ರಾಣಿ ಯೂಸ್ ಮಾಡ್ತೀವಲ್ಲ, ಸೊ ಅದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡೆ. ಪೂಜೆಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಅಷ್ಟೇ, ಇದು ನಾನೇ ಸೆಲೆಕ್ಟ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಸ್ವಲ್ಪ ಪೂಜೆ ಸಾಮಾನು ಆದಷ್ಟು ತೂಕ ಇರೋವೇ ತೊಗೊಂಡಿದ್ದೀನಿ. ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ. ಸೊ ಇದೊಂದು ತೊಗೊಂಡೆ, ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಒನ್ನು ಇದೊಂದು ಪುಟಾಣಿ, ಇದೊಂದು ನಿಮಗೆ ಥರ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಊದ್ಗಡ್ಡಿ ಚುಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು. ಇದು ಕೂಡ ಅವರೇ ಅಲ್ಲಿ ಸ್ಟೀಲ್ ಅಂಗಡಿ ಅವರೇನೆ ಸ್ಟೀಲ್ ಮತ್ತು ಇದೆಲ್ಲ ಐಟಮ್ಸ್ ಮಾಡ್ತಾರಲ್ಲ, ಅಲ್ಲಿ ಆ ಅಂಗಡಿಯವರೇ ತೋರಿಸೋದು. ಇದು ಊದ್ಗಡ್ಡಿ ಚುಚ್ಚೋದಕ್ಕೊಂದು ಇದನ್ನು ಕೊಡಿ ಅಂತ ಕೇಳಿದ್ದಕ್ಕೆ ಸೊ ಇದನ್ನು ತಕ್ಕೊಟ್ರು.
ಸೊ ಇದನ್ನ ನೋಡ್ತಿದ್ದೀನಿ, ಕ್ಯೂಟಾಗಿ ಚೆನ್ನಾಗಿತ್ತಲ್ಲ, ಹಂಗಾಗಿ ತೊಗೊಂಡೆ. ಸೊ ಇದೊಂದು, ಇನ್ನು ಲಾಸ್ಟ್ ಒನ್ ಇನ್ನೊಂದೇ ಇರೋದು ಐಟಮ್ಸು. ಸೊ ಅದನ್ನ ನೋಡಿದ್ರೆ ನೀವು ಏನಂತೀರೋ. ಸೊ ಒಂದು ಗಂಟೆ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಇದ್ದಿದ್ದು ಚಿಕ್ಕ ಗಂಟೆ, ಇಲ್ಲಿವರೆಗೂ ಬರುತ್ತೆ ಅಷ್ಟೇ, ಫುಲ್ ಚಿಕ್ಕದು. ಸೊ ಒಂದು ದೊಡ್ಡ ಗಂಟೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದೊಂದು ತಗೊಳ್ಳೋ ಉದ್ದೇಶ, ನಮ್ಮ ಪಾಪು ಆ ಗಂಟೆ ಕೊಡ್ತಿರ್ಲಿಲ್ಲ ನಮ್ಮ ಮನೆಯವ್ರಿಗೆ ಪೂಜೆ ಮಾಡಬೇಕಾದ್ರೆ, ನನಗೆ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಗಲಾಟೆ ಮಾಡ್ತಿದ್ದೆ. ಸೊ ಹಂಗಾಗಿ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದೆಲ್ಲ ಒಂದ್ಸಲ ಇನ್ವೆಸ್ಟ್ ಮಾಡೋದಲ್ವಾ, ಈ ಹಬ್ಬಗಳ ಟೈಮಲ್ಲೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ಮೇಯ್ನಾಗಿ ನನಗೆ ಗಣೇಶ ಹಬ್ಬಕ್ಕೆ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಸೊ ಇದೊಂದು ಮುಂದೆ ಈ ಥರ ಆಂಜನೇಯಂದು ಸ್ಟ್ಯಾಚು ಇದೆ. ಸೊ ತುಂಬ ಚೆನ್ನಾಗಿದೆ, ತೂಕನೂ ಇದ್ದಾವೆ. ನನಗಂತೂ ಸಖತ್ ಇಷ್ಟ ಆಯಿತು. ಅವಾಗಿಂದ ತೂಕ ಇದ್ದಾವೆ ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿರೋ ಪ್ರಾಡಕ್ಟನ್ನೇ ಪರ್ಚೇಸ್ ಮಾಡಿದ್ದೀನಿ. ಮೇಯ್ನಾಗಿ ನನಗೆ ಇವೆರಡೇ ಬೇಕಾಗಿದ್ದು. ಸೊ ಅವು ಸ್ವಲ್ಪ ಲೇಟಾಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಎಲ್ಲ ಒಂದ್ಸಲ ಐಟಮ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಸೊ ಡಿಸೈನ್ ನೋಡಿ, ಇವರು ಅಂಗಡಿಯವರು ಡಿಸೈನ್ ಇದನ್ನ ಸ್ವಲ್ಪ ತೊಳೆಯೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ತಾಯಿದ್ರು. ಕಷ್ಟ ಆದರೂ ಪರವಾಗಿಲ್ಲ, ನನಗೆ ಇವೇ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಸೊ ಇವೆರಡು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿದೆ. ಸೊ ಇವೆರಡು ತುಂಬ ಜಾಸ್ತಿ ಇಷ್ಟ ಆಯಿತು ನನಗೆ. ಸೊ ಟೋಟಲ್ ಎಷ್ಟು ಐಟಮ್ ಆಯಿತು ಗೊತ್ತಾ? 1 2 3 4 5 ಇದೆ ಟೋಟಲು. ಇಷ್ಟು ಐಟಮು ನಾನು ಹೋಗಿದ್ದು ದೀಪ ಮತ್ತು ಕಷ್ಟದೊಂದು ಇವೆರಡು ತೊಗೊಳ್ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ತುಂಬ ಇಷ್ಟ ಆಯಿತು ಐಟಮ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ರಾ ಇನ್ನು 3 ಐಟಮ್ ತೊಗೊಂಡು ಬಂದಿದ್ದೀನಿ. ನನಗೆ ಇನ್ನು ಕುಂಕುಮದ ಭರಣಿ ಒಂದು ತೊಗೋಬೇಕಿತ್ತು. ಸ್ವಲ್ಪ ಇರೋದು ಕೂಡ ರೀಸೆಂಟಾಗಿ ಚೇಂಜ್ ಮಾಡಿರೋದೆ, ಬಟ್ ಸದ್ಯಕ್ಕೆ ಇವಾಗ ಬೇಡ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇರೋದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಇನ್ನೂ ರೀಸೆಂಟಾಗಿ ಚೇಂಜ್ ಮಾಡಿರೋದಲ್ವಾ, ಚೇಂಜ್ ಏನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು. ಬಟ್ ಒಂದು ಸೆಟ್ ತೊಗೋಬೇಕು, ಯಾಕಂತಂದರೆ ಇದಕ್ಕೂ ಹೊಸ್ಲಿಗೆ ಇಡೋದಕ್ಕೂ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ದೇವ್ರ ಫೋಟೋಕ್ಕೂ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ಸಪ್ರೇಟ್ ಒಂದು ತೊಗೋಬೇಕು. ಸದ್ಯಕ್ಕೆ ಇವಾಗ ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಈ ಆಮೆ ಮತ್ತು ದೇವ್ರದ್ದು ಒಂದು ಪಾದದೊಂದಿದೆ, ಅದೊಂದು ಮತ್ತು ವೆಂಕಟೇಶ್ವರ ಸ್ವಾಮಿ ಸ್ಟ್ಯಾಚ್ಯೂದೊಂದು ಇದೆಯಲ್ಲ, ಇದನ್ನು ಮತ್ತು ಇನ್ನೊಂದು ವೆಂಕಟೇಶ್ವರ ಸ್ವಾಮಿದೊಂದು ಫೋಟೋ ತಗ್ಲಾಕಿದ್ದೀವಲ್ಲ, ಅದು ಇದೆಲ್ಲ ತಿರುಪತಿನಲ್ಲೇ ತಂದಿದ್ದು. ಸೊ ಹಾಗಾಗಿ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ತೀನಿ. ಇನ್ನು ಇದು ಸ್ಟ್ಯಾಂಡ್ ಒಂದು ಗಣಪತಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಸೊ ಅದು ಕೂಡ ಯೂಸ್ ಮಾಡ್ಕೊಳ್ತೀನಿ. ಇನ್ನು ಪ್ಲೇಟ್ಸ್ ಎಲ್ಲ ಸ್ವಲ್ಪ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ತೊಗೊಳ್ತೀನಿ. ಈ ಹಣ್ಣೆಲ್ಲ ಇಡೋದಕ್ಕೆ ನನಗೆ ಬೇಕೇ ಬೇಕು. ಸೊ ಹಂಗಾಗಿ ಅದೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರಸಾದ ಏನಾದರೂ ಮಾಡಿದ್ರೆ ಇಡೋದಕ್ಕೆಲ್ಲ ಒಂದು ಬೌಲು ಮತ್ತು ಅದೊಂದು ಪ್ಲೇಟ್, ಇವೆರಡು ತೊಗೋಬೇಕು. ಸೊ ಅವೆರಡು ತೊಗೊಂಡ್ರೆ ಇನ್ನೇನು ಸದ್ಯಕ್ಕೆ ತೊಗೊಳೋದಕ್ಕೆ ಹೋಗೋದಿಲ್ಲ. ಇನ್ನು ದೇವ್ರ ಫೋಟೋನೂ ಅಷ್ಟೇ, ನಮ್ಮ ಅತ್ತೆ ಸ್ಟಾರ್ಟಿಂಗ್ ಇಲ್ಲಿಗೆ ಬಂದಾಗ ಕೊಡಿಸಿದ್ದು ದೇವ್ರ ಫೋಟೋ. ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ನಾನೇನೋ ಸ್ವಲ್ಪ ಪರ್ಸ್ನಲಾಗೇನೋ ಅಂದ್ಕೊಂಡಿದ್ದೀನಿ, ಆ ಕೆಲಸ ಆದರೆ ವೆಂಕಟೇಶ್ವರ ಸ್ವಾಮಿ ಫೋಟೋ ಸ್ವಲ್ಪ ದೊಡ್ಡ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈ ಲಕ್ಷ್ಮೀ ದೇವ್ರ ಫೋಟೋ ಮತ್ತು ನಮ್ಮ ಮನೆ ಹೆಣ್ದೇವ್ರ ಫೋಟೋ ಮತ್ತು ನರಸಿಂಹಸ್ವಾಮಿ ಫೋಟೋ, ಈ 3 ಸ್ವಲ್ಪ ಚೇಂಜ್ ಮಾಡಬೇಕು. ಸೊ ಅವು ಕೂಡ ಚೇಂಜ್ ಮಾಡ್ತೀನಿ. ಅಂದರೆ ಇರೋದು ಇರಲ್ಲ ಅಂತಲ್ಲ, ಅವನು ಫೋಟೋ ಯೂಸ್ ಮಾಡ್ತೀವಿ ಪೂಜೆ ಮಾಡೋದಕ್ಕೆಲ್ಲ. ಸ್ವಲ್ಪ ದೊಡ್ಡದಾಗಿರೋ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಂದ್ಕೊಂಡಿರೋ ಕೆಲಸಗಳು ಆದಷ್ಟು ಬೇಗ ಆದರೆ ಆದಷ್ಟು ಬೇಗ ತೊಗೊಂಡು ಬರ್ತೀನಿ. ಇನ್ನು ಇದ್ರ ಜೊತೆಗೆ ನಮ್ಮ ಮನೆ ದೇವ್ರ ಜೊತೆಗೆ ನನ್ನ ಫೇವ್ರೆಟ್ ಜಲ್ಗೆರಮ್ಮ ಫೋಟೋ ಕೂಡ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ, ಬಟ್ ಅಂದ್ಕೊಂಡಿರೋ ಕೆಲಸಗಳು ಆದಷ್ಟು ಬೇಗ ಆದರೆ ತೊಗೊಂಬಂದೇ ಬರ್ತೀನಿ. ಇನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋ ಒರೆಸ್ಕೊಂಡು ಸ್ವಲ್ಪ ಫಸ್ಟು ಬಿಳಿ ಕುಂಕುಮದಲ್ಲಿ ಸ್ವಲ್ಪ ಇನ್ನು ನೀರಲ್ಲಿ ಸ್ವಲ್ಪ ಕಲಿಸ್ಬಿಟ್ಟು ಫಸ್ಟು ಬಿಳಿ ಕುಂಕುಮ ಇಟ್ಟು ಆಮೇಲೆ ಕೆಂಪು ಕುಂಕುಮ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೋಟೋಗಳಿಗೆ. ಸೊ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಈ ಥರ ರೆಡಿ ಮಾಡೋದಕ್ಕೆ. ಸೊ ನಾನು ಮುಂಚೆಯಿಂದನೂ ಇದೇ ಥರನೇ ದೇವ್ರ ಫೋಟೋ ರೆಡಿ ಮಾಡ್ತಾ ಇರೋದು. ಇನ್ನು ದೇವ್ರ ಸಾಮಾನುಗಳು ಹೊಸದು ಏನಿದೆಯೋ ಅದನ್ನು ಸ್ವಲ್ಪ ಲೈಟಾಗಿ ಸ್ವಲ್ಪ ತೊಳ್ಕೊಂಡು ಸ್ವಲ್ಪ ಗಂಜಿ ಹಾಕ್ಕೊಂಬಿಟ್ಟು ಅದಾದಮೇಲೆ ಇನ್ನು ಅವು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಕಲಶ ಕೂಡ ಈ ಥರ ರೆಡಿ ಮಾಡಿದ್ದೀನಿ. ಇನ್ನು ದೇವ್ರ ದೀಪಕ್ಕೂ ರೆಡಿ ಮಾಡಿ ಅರಿಶಿನ ಕುಂಕುಮ ಹಳೇದೇ ಇತ್ತು. ಸೊ ಅರಿಶಿನ ಕುಂಕುಮ ಕೂಡ ನಾನು ಚೇಂಜ್ ಮಾಡಿಲ್ಲ, ಶುಕ್ರವಾರ ಬೇಡ ಚೇಂಜ್ ಮಾಡೋದು ಅಂತ ಹೇಳ್ಬಿಟ್ಟು. ಇನ್ನು ದೇವ್ರದ್ದೊಂದು ವೆಂಕಟೇಶ್ವರ ಸ್ವಾಮಿದೊಂದು ಪಾದದ್ದೊಂದು ಮತ್ತು ದೇವ್ರದ್ದು ವೆಂಕಟೇಶ್ವರ ಸ್ವಾಮಿ ಸ್ಟ್ಯಾಚ್ಯೂ ಮತ್ತು ಇನ್ನು ಈ ಕಡೆ 3 ವೆಂಕಟೇಶ್ವರ ಸ್ವಾಮಿದೊಂದು ಅದು ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ನಾಮ ಅದೆಲ್ಲ ಇದೆಯಲ್ಲ, ಅದನ್ನು ಒಂದು ಚಕ್ರ ನಾಮ ಎಲ್ಲ ಇದೆಯಲ್ಲ ಅದೊಂದು, ಶಂಖ ಒಂದು,
ಅದಿರೋದೊಂದು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸಿಂಪಲ್ಲಾಗಿ ಬಿಡಿ ಹೂವು ಇಟ್ಟೆ ಪೂಜೆ ಮಾಡ್ಕೊಳ್ತೀನಿ. ಜಾಸ್ತಿ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ. ದೇವ್ರ ಫೋಟೋ ಅಷ್ಟು ಇದಿಲ್ವಲ್ಲ, ಸ್ವಲ್ಪ ಏನಾದರೂ ಹೆವಿ ಹೂವು ಹಾಕಿದ್ರೆ ಬಿದ್ದೋಗ್ಬಿಡುತ್ತೇನೋ ಅನ್ನೋ ಥರ ನನಗೆ ಫೀಲು. ಸೊ ಹಂಗಾಗಿ ಒಂದೊಂದು ಹೂವನ್ನೇ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಸಿಂಪಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ಇನ್ನು ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿ ಅದಾದಮೇಲೆ ಮೇಲ್ಗಡೆ ದೇವ್ರ ಫೋಟೋ ವೆಂಕಟೇಶ್ವರ ಸ್ವಾಮಿದು ಸ್ಟ್ಯಾಚು ಫೋಟೋ ಇತ್ತಲ್ಲ ಅದು ಕೂಡ ಎಲ್ಲ ರೆಡಿ ಮಾಡಿಕೊಂಡು ಅದು ಕೂಡ ಹೂವು ಇಟ್ಟು, ಇನ್ನು ಬೇರೆ ಫೋಟೋಗಳು ಕೂಡ ಇದ್ದಾವಲ್ಲ ನರಸ್ವಾಮಿದು ಎಲ್ಲನ, ಸೊ ಅದು ಕೂಡ ರೆಡಿ ಮಾಡಿಕೊಂಡೆ. ಎಲ್ಲ ರೆಡಿ ಆದಾದಮೇಲೆ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಮಗ ಅಂತೂ ಅವನು ಪೂಜೆ ಮಾಡೋದಕ್ಕೆ ಬಿಡ್ತಾಯಿಲ್ಲ. ನನಗೆ ತಿಂಡಿ ಕೊಡಿಸು ಬಾ ಅಮ್ಮ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಯಾರಾದರೂ ತಿಂತಾ ಇರೋದು ನೋಡಿದ್ರೆ ಈ ಥರ ಹಠ ಮಾಡ್ತಾನೆ. ಅವ್ರ ಹತ್ರ ಈಸ್ಕೊಂಡು ಕೂಡ ತಿನ್ನೋದಿಲ್ಲ. ನಾನು ಹೇಳಿದ್ರೆ ಅಷ್ಟೇ ಇಸ್ಕೊಂಡು ತಿಂತಾನೆ, ಇಲ್ಲ ಅಂದರೆ ತಿನ್ನೋದಕ್ಕೆ ಹೋಗೋದಿಲ್ಲ. ಸೊ ಅದಕ್ಕೆ ಹಠ ಮಾಡ್ತಾಯಿದ್ದ. ಪೂಜೆ ಮಾಡೋದಕ್ಕೂ ಬಿಡ್ತಾ ಇರಲಿಲ್ಲ. ಒಂದು ನಿಮಿಷ ಇರು ಪೂಜೆ ಮಾಡಿಬಿಟ್ಟು ಕೊಡಿಸ್ಕೊಬರ್ತೀನಿ ಅಂತಂದ್ರೂ ಕೇಳ್ತಾಯಿಲ್ಲ. ಅಷ್ಟು ಹಠ ಮಾಡ್ತಿದ್ದ. ನನಗೆ ಸರಿಯಾಗಿ ಅವತ್ತು ಪೂಜೆ ಕೂಡ ಆಗಲಿಲ್ಲ. ಬಟ್ ಸ್ವಲ್ಪ ನಿಧಾನಕ್ಕೆ ಅವ್ನು ಸಮಾಧಾನ ಮಾಡಿಕೊಂಡೆ, ಪೂಜೆ ಮಾಡಿಕೊಂಡೆ. ಕೊಡಿಸ್ತೀನಿ ಇರು ಅಳ್ಬೇಡ ಅಂತ ಹೇಳ್ಬಿಟ್ಟು ಅಳ್ತಾಯಿದ್ದ ಸಿಕ್ಕಾಬಟ್ಟೆ. ನಾನು ಪೂಜೆ ಮಾಡ್ತಾಯಿದ್ದೀನಿ, ಅವನು ಅಳ್ತಾನೇ ಇದ್ದ. ಸೊ ಅವನಿಗೆ ಸಮಾಧಾನ ಮಾಡಿಕೊಂಡು ಸ್ವಲ್ಪ ಪೂಜೆ ಕೂಡ ಮಾಡಿಕೊಂಡೆ. ಇನ್ನು ಪೂಜೆ ಮಾಡಾದಮೇಲೆ ಸ್ವಲ್ಪ ಲಾಸ್ಟಿಗೆ ಸಾಂಬ್ರಾಣಿ ಕೂಡ ಹಾಕಿ ಅದು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅವನ್ನ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು ಬಂದೆ. ಸಮಾಧಾನವಾಗಂತೂ ಪೂಜೆ ಮಾಡೋದಕ್ಕೆ ಬಿಡಲಿಲ್ಲ ಅವನು. ಸೊ ಸಿಂಪಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇನ್ನು ತುಳಸಿಗೂ ಎಲ್ಲ ರೆಡಿ ಮಾಡಿ ಅದು ಕೂಡ ಪೂಜೆ ಮಾಡಿದ್ದೀನಿ. ಸೊ ಅದು ಕೂಡ ಸಿಂಪಲ್ಲಾಗೆ ಮಾಡಿಕೊಂಡೆ. ನೈವೇದ್ಯಕ್ಕೊಂದು ರೆಡಿ ಮಾಡ್ಕೋಬೇಕಿತ್ತು. ಬಟ್ ಅವನು ನನ್ನ ಮಗಂದು ಸ್ವಲ್ಪ ಆಟದಿಂದ ನಾನು ಮಾಡೋದಕ್ಕಾಗಲಿಲ್ಲ. ಸೊ ಹಂಗಾಗಿ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ. ನನಗಂತೂ ಪೂಜೆ ಸಾಮಾನು ಚೇಂಜ್ ಮಾಡಿರೋದು ನೋಡಿನೇ ಖುಷಿ ಪಡ್ತಾಯಿದ್ದೆ. ನಮ್ಮ ಮನೆ ರೂಮ್ ಚೆನ್ನಾಗಿದೆ ಅಂತ ಬಂದಿದ್ದ ತಕ್ಷಣ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಿದ್ರು. ಸೊ ಅದು ಕೂಡ ನನಗೆ ತುಂಬ ಖುಷಿ ಆಯಿತು. ಸೊ ಈ ರೀತಿ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ನನಗೆ ಗಂಟೆ ಎಲ್ಲ ಆಡ್ಸೋದಕ್ಕೆ ಬರೋದಿಲ್ಲ. ಸೊ ಹಂಗಾಗಿ ಗಂಟೆ ಎಲ್ಲ ಮುಟ್ಟೋದಕ್ಕೆ ಹೋಗಿಲ್ಲ. ಅದು ನಮ್ಮ ಮನೆಯವರೇ ಮತ್ತು ನನ್ನ ಮಗ ಇಬ್ಬರೇ ಯೂಸ್ ಮಾಡೋದು. ಸೊ ಹೊಸ್ಲು ಕೂಡ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ರಂಗೋಲಿನಲ್ಲೇ ಹಾಕ್ಕೊಂಡಿರೋದು ಫ್ಲವರ್ ಡೆಕೋರೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದು ಕೂಡ. ಸೊ ತುಳಸಿ ಕಟ್ಟೆ ಕೂಡ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದು ಕೂಡ ಪರವಾಗಿಲ್ಲ, ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ. ಸೊ ಈ ರೀತಿ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ಮನೆಯವರು ಒಂದು 4:30-5 ಗಂಟೆಗೇನೋ ಮನೆಗೆ ಬಂದರು. ಬರಬೇಕಾದ್ರೆ ಹಂಗೆ ಗೋಬಿ ತೊಗೊಂಬಂದಿದ್ರು. ಯಾಕಂತಂದರೆ ನಾನು ಪೂಜೆ ಮಾಡೋ ಇದರಲ್ಲಿ ಊಟನೂ ಮಾಡಿರಲಿಲ್ಲ. ಮಧ್ಯಾಹ್ನ ಪಾಪಕ್ಕೆ ಸ್ವಲ್ಪ ತಿನ್ನಿಸಿದ್ದೆ, ನಾನೇ ಊಟ ಮಾಡಿರಲಿಲ್ಲ. ಸೊ ಹಂಗಾಗಿ ತೊಗೊಬಂದಿದ್ರು ಗೋಬಿ ಕೂಡ ತಿಂತಾಯಿದ್ದೀವಿ. ಇನ್ನು ಸ್ವಲ್ಪ ನಮ್ಮ ಮನೆಯವರು ಟೀ ಮಾಡು ಅಂತ ಹೇಳಿದ್ರು. ಟೀ ಕೂಡ ಮಾಡಿದ್ದೆ. ಗೋಬಿ ತಿಂದು ಟೀ ಕುಡಿದು ಬಿಸ್ಕೆಟ್ ತಿಂದು ಅದಾದಮೇಲೆ ನಮ್ಮ ಪಾಪನು ಸಮಾಧಾನವಾಗಿ ಆಟ ಆಡ್ತಿದ್ದ. ಅವನು ಕರ್ಕೊಂಡೋಗಿ ತಿಂಡಿ ಕೊಡ್ಸ್ಕೊಂಬಂದಿದ್ದಕ್ಕೆ ಹೊರಗಡೆ ತಿಂಡಿ ತಿನ್ನೋದೇ ಅವ್ನು ಕಡಿಮೆ. ಬಟ್ ಯಾರಾದರೂ ಮಕ್ಕಳು ತಿನ್ನೋದು ನೋಡಿದ್ರೆ ಅವ್ನಿಗೆ ಕೊಡಿಸ್ಲೇಬೇಕು. ಆ ಥರ ಅಷ್ಟೊಂದು ಹಠ ಮಾಡ್ತಿರ್ತಾನೆ. ಬೇರೆ ಆಪ್ಷನ್ಸ್ ಇಲ್ದಲೇ ಕೊಡಿಸ್ಬೇಕಷ್ಟೇ. ಯಾವಾಗಲೂ ಅಷ್ಟೇ ಮನೇಲೇ ಮಾಡಿಕೊಡ್ತೀನಿ. ಅಷ್ಟೊಂದೇನು ಹೊರಗಡೆ ತಿಂಡಿಗಳನ್ನ ಕೊಡ್ಸೋದಕ್ಕೆ ಹೋಗೋದಿಲ್ಲ. ಸೊ ಇತ್ತೀಚೆಗಂತೂ ಸೆಕೆ ಜಾಸ್ತಿ ಇರೋದ್ರಿಂದ ಫುಲ್ಲು ಬೇಯ್ತಾ ಇದ್ದೀನಿ. ಸೊ ನಾನು ಫೋಟೋ ತೆಗಿತೀನಿ ಅಂತ ಹೇಳ್ಬಿಟ್ಟು ಅವ್ನು ಫೋಸ್ ಕೊಡ್ತಾಯಿದ್ದೀನಿ. ನಾನು ಫೋಟೋ ಅಲ್ಲಮ್ಮ ವಿಡಿಯೋ ಬಿಡು ಅಂತ ಹೇಳ್ತಾಯಿದ್ದೆ. ವಿಡಿಯೋ ಮಾಡ್ತಿದ್ದೀನಿ ಅಂತ ಅಮ್ಮ ಫೋಟೋ ತೆಗಿಯಮ್ಮ ಅಂತ ಹೇಳ್ಬಿಟ್ಟು ಫೋಸ್ ಕೊಡ್ತಾಯಿದ್ದ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್.